ಇವತ್ತಿನ 3ನೇ ಬಾಡಿಗೆ ಅಜ್ಜಪ್ಪ ಹೋಗ್ತಿದಾರಲ್ಲ, ಅಜ್ಜಪ್ಪ ಅವ್ರದ್ದು. ಸೊ ಈಗ HSR ಲೇಔಟ್ ಅಲ್ಲಿ ಇದ್ದೀನಿ. ಇನ್ನು ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಸಿಗುತ್ತಾ ಅಂತ ನೋಡಬೇಕು. ಸಿಕ್ಕಾಬಟ್ಟೆ ಟ್ರಾಫಿಕ್ ಇದೆ ರೋಡು, ಮತ್ತೆ ಸ್ವಲ್ಪ ಧಗೆ ಅಂತ ಬಿಸಿಲೇನಿಲ್ಲ, ಆದ್ರೂ ಸಿಕ್ಕಾಬಟ್ಟೆ ಧಗೆ ಐತೆ. ಟಯರ್ಡು, ವೆದರ್ ಬೇರೆ ಚೇಂಜ್ ಆಗ್ತಾ ಇರುತ್ತಲ್ಲ, ಒಂದ್ಸತಿ ಮಳೆ ಬರುತ್ತೆ, ಆಮೇಲೆ ಸಡನ್ ಬಿಸಿಲು ಬರುತ್ತೆ. ಹಿಂಗಿರೋದ್ರಿಂದಾಗಿ ವೆದರ್ ಚೇಂಜ್ ಆಗ್ತಾನೆ ಇರುತ್ತೆ. ಹಾಗೆ ತಲೆ ಸ್ವಲ್ಪ ಹಿಡ್ಕೊಂಡಂಗಾಗೈತೆ, ಶೀತ ಥರ. ಆಮೇಲೆ ಗಂಟ್ಲು ಒಂಥರ ನೋಯ್ತೈತೆ, ಈ ಥರ ಇದೆ. ಇಡೀ ಮುಖ ಎಲ್ಲ ಕೂತ್ಕೊಬಿಟ್ಟಿದೆ. ಸೊ ಇದು ಆಟೋ ಫೀಲ್ಡಲ್ಲಿ ಮಾಮೂಲಿ ಅಂತ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ, ವೆದರ್ ಯಾವಾಗೆಲ್ಲ ಚೇಂಜ್ ಆಗುತ್ತೆ ಅವಾಗೆಲ್ಲ ಊಟ ಹೊಡಿತದೆ. ಇದು ಆಟೋ ಫೀಲ್ಡ್ ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಈ ಪ್ರಾಬ್ಲಮ್ ಇದ್ದಿದೆ. ಸೊ ನೋಡೋಣ, ಟೈಮ್ ಈಗ ಎಷ್ಟಾಗಿದೆ ಅಂತ ಕೇಳ್ತೀರಾ? 11 ಗಂಟೆ 11:15 ಆಗಿದೆ. ಸೊ HSR ಲೇಔಟಲ್ಲಿ ಇದ್ದೀನಿ. ಇಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಕರ್ಕೊಂಡು ಹೋಗೋಣ ಕಸ್ಟಮರ್ನ. 3 ಅಪ್ಲಿಕೇಶನ್ನ ಆನ್ ಮಾಡಿ ಇಟ್ಟಿದ್ದೀನಿ. ಮುಂಚೆ HSR ಅಲ್ಲಿ ಯಾವಾಗ ಬಂದ್ರೂ ಡ್ಯೂಟಿ ಸಿಗ್ತಾ ಇತ್ತು. ಇತ್ತೀಚೆಗೆ ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಆಗ್ಬಿಟ್ಟಿದ್ದಾವೆ, ತುಂಬ ತೀರಾ ಕಡಿಮೆ. ಯಾವಾಗ ಬಂತನಪ್ಪ ಹೋಯ್ತು ನೋಡಿ, 1 ಸೆಕೆಂಡು. ತುಂಬ ತೀರಾ ಕಡಿಮೆ ಆಗ್ಬಿಟ್ಟಿದ್ದಾವೆ. ಈಗ ಏನೋ ಮಾಡ್ತಾರೆ ಪೊಲೀಸರಲ್ಲಿ, ಅವ್ರದ್ದೇ ಒಂಥರ, ನಮಗೆ ಒಂಥರ. ಸುಮಾರು ಗಾಡಿಗಳು ಖಾಲಿ ನಿಂತಿದ್ದಾವೆ. HSR ಅಂತೂ ಇತ್ತೀಚೆಗಂತೂ HSR ಅಂತ ಡ್ಯೂಟಿಗಳಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನೋಡಬಹುದು ಜನ್ ಬಿಪಿನ್ ರಾವತ್ ಸರ್ಕಲ್ ಅಂತ ಅಂದ್ಬಿಟ್ಟು ಯಾರೋ ಹೋರಾಟಗಾರ ಇರಬೇಕು. ಈಗ ಮೇಡಮ್ ಅವ್ರನ್ನೇ ಡ್ರಾಪ್ ಮಾಡಿದೆ, ಪಾಪ ಈ ಕಡೆನೇ ಇಳ್ಕೊಂಡು ಹೋದ್ರು. ಎಷ್ಟಾದರೂ ಕೊಡಿ ಅಂತ ಕೇಳಿದೆ. ಆಲ್ಮೋಸ್ಟ್ 2.5 ಕಿಲೋಮೀಟ್ರು ಬಂದಿರೋದು, 50 ರೂಪಾಯಿ ಕೊಟ್ಟೋದ್ರು ಅವರು. ಯಾವುದೂ ಡ್ಯೂಟಿನೇ ಬರ್ತಾ ಇಲ್ಲಪ್ಪ. ಪೀಕ್ ಅವರಲ್ಲಿ ಮೇಯ್ನ್ ಆಗಿ ಡ್ಯೂಟಿ ನಡೆಯೋದು. ಈ ಟೈಮಲ್ಲಿ ಡ್ಯೂಟಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಹಂಗೆ ಗಂಟ್ಲೂರಿ, ಮೂಗೆಲ್ಲ ಕತ್ತ ಆಗ್ತಾ ಇಲ್ಲ. ಲೈಟಾಗೆ ಕಣ್ಣು ಕೂಡ ನೋವು ಸ್ಟಾರ್ಟ್ ಆಗಿದೆ. ಬೆಂಗಳೂರು ವೆದರ್ ಸದ್ಯಕ್ಕೆ ಈ ಥರ ಇದೆ. ಏನು ಮಾಡೋಕ್ಕಾಗುತ್ತೆ, ಮಾಮೂಲಿ ಪೀಕ್ ಅವರಲ್ಲಿ ಆಟೋಗಳಿಗೆ ಡ್ಯೂಟಿಗಳು. ಪೀಕ್ ಅವರ್ ಕಳೀತಿದ್ದಂಗೆ ಹಿಂಗೆ. ಅದರಲ್ಲಂತೂ ಇತ್ತೀಚೆಗೆ HSR ಲೇಔಟ್ ಅಂತೂ ವರ್ಸ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. HSR ಲೇಔಟ್ ಇವಾಗ ತುಂಬ ಕಡಿಮೆ ಅಂದರೆ ಡ್ಯೂಟಿಗಳು ಬರೋದು. ಈಗ ಇರುವಂತಹ ಜಾಗ ಎಲ್ಲಪ್ಪ ಅಂದರೆ HSR ಲೇಔಟಲ್ಲೇ ಇದ್ದೀನಿ. ಯಾವುದೂ ಡ್ಯೂಟಿ ಬರ್ತಾ ಇಲ್ಲ. ಇಲ್ಲ ಒಂದು ಪಾರ್ಕ್ ಇದೆ, ಅದ್ರ ಪಕ್ಕದಲ್ಲೇ ಇಲ್ಲಿ ನೋಡ್ಬೋದು ಹೊಂಗೆ ಮರಗಳು ಇದೆ. ಖುಷಿ ಆಗೋದು ಇಲ್ಲಿ HSR ಅಲ್ಲಿ ನೀವು ಎಲ್ಲಿ ಕಣ್ಣಾರ್ಸಿದ್ರು ಹೊಂಗೆ ಮರಗಳಂತೂ ನೋಡ್ಬೋದು. ಎಲ್ಲ ಕಡೆನೂ ಹೊಂಗೆ ಮರಗಳ. ಬಟ್ ಇವತ್ತು ಅಂಥ ಬಿಸಿಲಿಲ್ಲ. ಬಿಸಿಲಿದ್ದಾಗ ಇದಂತೂ ತಂಪಾಗಿರುತ್ತೆ ಈ ಜಾಗದಲ್ಲಿ. ಟೈಮು 12 ಗಂಟೆ 16 ನಿಮಿಷ ಆಗಿದೆ. ಇಲ್ಲ ಗಾಡಿ ಹಾಕ್ಕೊಂಡಿದ್ದೀನಿ, ನಾನು ಸ್ವಲ್ಪ ಸೈಡಲ್ಲಿ ಹಾಕ್ಕೊತೀನಿ. ಇಲ್ಲಿ ಅಂದರೆ ಸ್ವಲ್ಪ ಗಾಡಿಗಳೆಲ್ಲ ಓಡಾಡೋ ಜಾಗದಿಂದ ಸ್ವಲ್ಪ ಪೀಸ್ಫುಲ್ ಆಗಿರುವಂಥ, ಸೈಲೆಂಟ್ ಆಗಿರುವಂಥ ಜಾಗದಲ್ಲಿ. ಮತ್ತು ಸ್ವಲ್ಪ ಆಗ್ತಾ ಇಲ್ಲ. ಊಟ ಮನೆಯಿಂದನೇ ತಂದಿದ್ದೀನಿ, ಇಲ್ಲ ಊಟ ಮಾಡ್ಕೊಂಡ್ರೆ ಆಯಿತು. ನೋಡಮ್ಮ ಯಾವ ಥರ ಇರುತ್ತೆ ಅಂತ. ಸದ್ಯಕ್ಕೆ ನಾನು ಇವಾಗ ಮಾಡಿರೋದು ಅರ್ನಿಂಗ್ ಇದು. ನೋಡ್ತಾ 4 ಅವರ್ ಆಗೋಯ್ತು, ಡ್ಯೂಟಿ ಮಾಡಿಲ್ಲ. 4 ಅವರ್ ರೆಸ್ಟ್ ಆದಂಗೆ ಆಗೋಯ್ತು. ಹಂಗೆ ಒದ್ದಾಡ್ಕೊಂಡು ಈಗ ಟೀ ಕುಡ್ಕೊಂಡು ಸೀದಾ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಟೀ ಎಲ್ಲ ಕುಡ್ಕೊಂಡು ಆಗಿದೆ. ಈಗ ಮತ್ತೆ ಆನ್ ಮಾಡ್ಕೋತಾ ಇದ್ದೀನಿ. ಇನ್ನು ಟೈಮ್ ವೇಸ್ಟ್ ಮಾಡೋ ಆಗಿಲ್ಲ, ಟಕ ಅಂತ ಹೊಡೆದಾಕ್ಬಿಡ್ಬೇಕು ಈಗ ಬಾಡಿಗೆ. ಮತ್ತು ಹೆವಿ ಟಯರ್ಡು ಸಿಕ್ಕಾಬಡೆ. ಏನಪ್ಪ ಕ್ಯಾಮ್ರಾ ಪೊಸಿಷನ್ ಹಿಂಗಾಗ್ಬಿಡೈತೆ. ಓಕೆ, ಹೆವಿ ಟಯರ್ಡ್ ಅನ್ನಿಸ್ತಾ ಇದೆ. ಡ್ಯೂಟಿ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಮಾಡಬೇಕು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರಿಂದ ಯೂಸ್ ಇಲ್ಲ. ಬಿಟ್ರೆ ಏನು ಮನೆಗೆ ಹೋಗ್ಬಿಡ್ಬೋದು, ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಬಟ್ ಏನಂತಂದರೆ ಒಂದು ಶಿಸ್ತುಬದ್ಧವಾಗಿ ಡ್ಯೂಟಿ ಮಾಡಿಕೊಂಡ್ರೆ ಅರ್ನಿಂಗ್ ಆಗುತ್ತೆ. ನೋಡ್ಕೊಳೋಣ ಬಿಡು ಹಂಗೆ ಹಿಂಗೆ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ. ಈಗಿರೋದ್ರಿಂದಾಗಿ ಏನಂತಾರೆ, ಡಿಸಿಪ್ಲಿನಿಂದ ಡೈಲಿ ಬರಬೇಕು, ಡ್ಯೂಟಿ ಮಾಡಬೇಕು.
ಜಾಸ್ತಿ ಆಗಿಲ್ಲ, ಜಾಸ್ತಿ ಹುಷಾರಾಗಿಲ್ಲ ಅಂತಂದರೆ ರಜಾ ಹಾಕ್ಕೊಂಡ್ರಾಯ್ತು. ಬಟ್ ಸುಮ್ಮನೆ ರಜಾ ಹಾಕೋದು ಸರಿ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾಲ್ಗೆ ಬಾಯೆಲ್ಲ ತೊದಲಾಯ್ಸಕ್ಕೆ ಸ್ಟಾರ್ಟ್ ಆಗ್ಬಿಡೈತೆ. ಒಂದು ಸ್ವಲ್ಪ ಬಾಯಲ್ಲಿ ಉಣ್ಣಾಗ್ಬಿಟ್ಟಿದೆ, ತಲೆನೋಯ್ತಿದೆ, ಉರಿ ಏನೇನೋ ಆಗ್ಬಿಡೈತಪ್ಪ, ವಿಚಿತ್ರ. ಈ ಪ್ರಾಬ್ಲಮ್ ನನ್ನ ಒಬ್ಬನಿಗೆ ಅಂತ ಕೇಳಿದ್ರೆ ಇಲ್ಲ, ಪ್ರತಿ ಒಬ್ರಿಗೂ ಇದೆ. ನಾನು ಕಾಂಟ್ಯಾಕ್ಟ್ ಮಾಡ್ದಂಗೆ ನನಗೆ ಗೊತ್ತಿರೋಂಗೆ ಒಂದು 5-6 ಜನಕ್ಕೆ ಸೇಮ್ ಪ್ರಾಬ್ಲಮ್ ಆಗಿದೆ. ಕೆಲವರೆಲ್ಲ ಮೆಡಿಸನ್ ಎಲ್ಲ ತಗೊಬಿಟ್ಟಿದ್ದಾರೆ. ಅವ್ರಿಗೂ ಅದೇ 1 ದಿವಸ 2 ದಿವಸ ಒಳ್ಳೆ ಜ್ವರ ಬರೋಂಗೆ, ಮೈಯೆಲ್ಲ ಬಿಸಿ, ಕೈ ಕಾಲೆಲ್ಲ ಎಳ್ತಾ ಸೆಳ್ತಾ, ಏನಂತೀರ, ನೋವು ಥರ, ಈ ಥರ ಫೀಲಿಂಗು. ನಾನಂತೂ ಏನೂ ಮೆಡಿಸನ್ ತಗೊಳ್ಳಿಲ್ಲ. ಬಾಡಿ ಸ್ವಲ್ಪ ಅದನ್ನು ತಡ್ಕೊಳ್ಳಿ ಅನ್ನೋ ರೀಸನ್ಗೆ ಹಂಗೋ ಅವಶ್ಯಕತೆ ಇದ್ದರೆ ತೋರಿಸಿದ್ರಾಯ್ತು. ಸೊ ಇದು ಕಾಮನ್ ಆಯಿತಾ. ಆಟೋ ಫೀಲ್ಡಿಗೆ ಬಂದರೆ, ನೀವು ಡ್ರೈವಿಂಗ್ ಫೀಲ್ಡಲ್ಲಿ ಬಂದರೆ ಇದೆಲ್ಲ ಕಾಮನು. ಈಗ ನೀವು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈ ಲಾಂಗ್ ರೂಟಲ್ಲಿ ವೆಹಿಕಲ್, ಲಾರಿ ಆಗಿರಲಿ, ಬಸ್ ಆಗಿರಲಿ, ಇದು ಹೋದರೆ ಊಟ ಚೇಂಜ್ ಆಗುತ್ತೆ. ಆವಾಗ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಆಟೋ ಕ್ಯಾಬಲ್ಲೂ ಸೇಮ್ ಬರುತ್ತೆ. ಒಂದು ಏರಿಯಿಂದ ಒಂದು ಏರಿಯಾಗೆ ಹೋಗ್ತೀವಿ, ಅಲ್ಲೂ ಆಟೋದಲ್ಲಿ ಬಂದುಬಿಟ್ಟು ವೆದರು, ಬೆಂಗಳೂರು ಸಿಟಿ ವೆದರು, ಪೊಲ್ಯೂಷನು, ಸಿಟಿ ಒಳಗೆ ಓಡುತ್ತಲ್ವಾ ಆಟೋ ರಿಕ್ಷಾ. ಹಂಗಾಗಿ ಏನಾಗುತ್ತೆ, ಇಲ್ಲಿ ಈ ವಾತಾವರಣ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆಗ್ತೀವಿ, ಆಗಲ್ಲ ಅಂತಲ್ಲ, 1 ದಿವಸ 2 ದಿವಸದಲ್ಲಿ ಅಡ್ಜಸ್ಟ್ ಆಗ್ಬಿಡ್ತೀವಿ. ಬಟ್ ಏನಂತಂದರೆ ಧೂಳು, ಪೊಲ್ಯೂಷನು ಹಿಂಗಿರೋದ್ರಿಂದಾಗಿ ಬೇಗ, ಮತ್ತು ಬರೋ ಕಸ್ಟಮರು ಅವ್ರು ಯಾವ ಕಂಡೀಷನಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಶೀತ ಇದೆಯಾ, ಜ್ವರ ಇದೆಯಾ, ಏನು ಅಂತ ಅವರು ಅಚ್ಚು ಗುಚ್ಚು ಅಂದ್ಕೊಂಡು ಹೆಂಗೋ ಹೋಗ್ಬಿಡ್ತಾರೆ. ಅದು ಕೂಡ ಒಂದು ಸ್ವಲ್ಪ ಏನಂತಾರೆ, ವೈರಲ್ ಅಟ್ಯಾಕ್ ಮಾಡಿಬಿಡ್ತಾರೆ. ಕೆಲವೊಂದು ಈ ಶೀತ ಆಗೋಬೋದು, ಸ್ಪ್ರೆಡ್ ಆಗೋದು, ಕೆಮ್ಮು, ಜ್ವರ, ಈ ಥರದ್ದೆಲ್ಲ ಬಂದು ಕಸ್ಟಮರ್ಗಳಿಂದನೂ ಬರುತ್ತೆ. ಮತ್ತು ಕೆಲವೊಬ್ರನ್ನ ನಾವು ಹಾಸ್ಪಿಟ್ಲು ಅಲ್ಲಿಲ್ಲೆಲ್ಲ ಡ್ರಾಪ್ ಮಾಡ್ತೀವಿ. ಸೊ ಇದು ಮಿಕ್ಸ್ ಮ್ಯಾಚಿಂದ ನಮಗೂ ಕೂಡ ಇದೆಲ್ಲ ಕಾಯಿಲೆಗಳು ಅಡಗಿಸ್ಕೊತವೆ ಅಂತ ಹೇಳ್ಬೋದು. ಸೊ ಇದು ಹೊಸದಾಗಿ ಮಾಡಿರೋಂಥ ಫ್ಲೈಓವರು, ಸಿಲ್ಕ್ ಬೋರ್ಡಿಂದ ಆ ಕಡೆ ರಾಗಿಗುಡ್ಡವರೆಗೂ ಹೋಗ್ಬೋದು. ಅಷ್ಟೇ ಅಲ್ಲ, ಇದು ಕೂಡ ಟಚ್ ಆಗುತ್ತೆ BTM ಲೇಔಟಿಗೆ. ಈ ಸೈಡಲ್ಲಿ ಕಾಣ್ತಿರೋದು ಬಂದು ಫ್ಲೈಓವರ್, ಇದರದು ಮೆಟ್ರೋ, ರಿಂಗ್ ರೋಡ್ ಮೆಟ್ರೋ. ಮತ್ತು ಸಿಕ್ಕಾಬಟ್ಟೆ ಹೈಟ್ ಇದೆ ಈ ರೋಡು, ನೋಡ್ಬೋದು. ಯಾವುದೋ ನಾವು ಆಕಾಶಕ್ಕೆ ಬೈತಾ ಇದೀವೇನೋ ಅನ್ಸುತ್ತೆ, ಆ ಥರ ಇದೆ ಇದು. ಅಷ್ಟು ಹೈಟಿಗೆ ಬರುತ್ತೆ. ಚೆನ್ನಾಗಿದೆ. ಇದರಿಂದಾಗಿ ಇವಾಗ ನಮಗೆ ಬೆನಿಫಿಟ್ ಆಗಿರೋದು ಏನಪ್ಪ ಅಂತಂದರೆ, ಸಿಲ್ಕ್ ಬೋರ್ಡಲ್ಲಿ ಟ್ರಾಫಿಕ್ ಇರೋದಿಲ್ಲ. ಸೊ ಈ ಥರ ಕಾಣಿಸೋದು. ಕೆಳಗಡೆ ಥರ ಚೆನ್ನಾಗಿ ಮಾಡಿದ್ದಾರೆ. ಬಟ್ ವಾಪಸ್ ಬರಬೇಕಾದ್ರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ. ಸ್ಟ್ರೈಟ್ ಹೋದ್ರೆ ರಾಗಿಗುಡ್ ಆಗಿರುತ್ತೆ, ಲೆಫ್ಟಿಗೆ ಹೋದ್ರೆ BTMಗೆ ಹೋಗ್ಬೋದು. ಬಟ್ ಏನಂತಂದ್ರೆ, ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದರೆ ಈ ರೋಡ್ಗೆ ಎಂಟ್ರಿ ಆಗೋಕ್ಕಾಗಲ್ಲ. ಅದು ಒಂದು ಪ್ರಾಬ್ಲಮ್ ಇದೆ. ಯಾಕಂದರೆ ಲಾಂಗ್ ಇದೆ ಅಲ್ಲ ರ್ಯಾಂಪು, ಆ ರೀಸನಿಂದ. ಸೊ ನಾವಿವಾಗ ಡಬಲ್ ಡೆಕ್ಕರಲ್ಲಿ ಹೋಗ್ತಿರೋವಂಥದ್ದು. ಮೇಲ್ಗಡೆ ಕಾಣ್ತಿರೋದು ಆಲ್ರೆಡಿ ಯೆಲ್ಲೋ ಲೈನ್ ಮೆಟ್ರೋ. ಯಾರೋ ಆಲ್ರೆಡಿ ಗಾಡಿ ಗುದ್ದವ್ರೆ ಇಲ್ಲಿ. ಸಿಲ್ಕ್ ಬೋರ್ಡಿಂದ ಏನೋ ಬಂದ್ಬಿಡ್ಬೋದು. ಸಿಲ್ಕ್ ಬೋರ್ಡಿಂದ ಬಂದಮೇಲೆ ಇಲ್ಲಿ ರಾಗಿಗುಡ್ಡ ಕೆಳಗಡೆ ಸಿಗ್ನಲ್ವರೆಗೂ ಟ್ರಾಫಿಕ್ ಫುಲ್ ಆಗಿರುತ್ತೆ. ಇದೊಂದು ಅನುಭವಿಸ್ಬೇಕು. ಆದರೆ ಏನಂತಂದರೆ, ಸ್ವಲ್ಪ ಟ್ರಾಫಿಕ್ ಕೆಳಗಡೆ ಹೋಗ್ತಿದೆ, ಇನ್ನು ಸ್ವಲ್ಪ ಟ್ರಾಫಿಕ್ ಮೇಲ್ಗಡೆಯಿಂದ ಬರ್ತಿದೆ. ಮ್ಯಾಕ್ಸಿಮಮ್ ಅಂದರೆ ಒಂದು 3-4 ನಿಮಿಷದಲ್ಲಿ ಕ್ರಾಸ್ ಆಗ್ಬೋದು ಅಂತ ಹೇಳ್ಬೋದು. ಇವತ್ತು ರೋಡ್ ಬೇರೆ ಖಾಲಿ ಇದೆ, ಶುಕ್ರವಾರ. ಯಾವ ಥರ ಓಡಬೇಕು ಬಿಸ್ನೆಸ್ಸು, ಆದರೆ ರೋಡ್ ಖಾಲಿ, ಟ್ರಾಫಿಕ್ ಇದೆಯಾ ಇಲ್ವಾ ಅಂತಲೇ ಅರ್ಥ ಆಗ್ತಿಲ್ಲ. ಜನಗಳಂತೂ ಇಲ್ವೇ ಇಲ್ಲ. ಪೀಕ್ ಅವರಲ್ಲಿ 5:15ನಲ್ಲಿ ಈ ಕಂಡೀಷನು. ಗ್ಯಾಸ್ ಹಾಕಿಸ್ಕೊಳಮ್ಮ, ಗ್ಯಾಸ್ ಹಾಕಿಸ್ಕೊಂಡು ಮನೆ ಕಡೆ ಹೊರಡೋಣ. 97 ರೂಪಾಯಿ ಭತ್ತ ಇನ್ನು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಇಳಿಸಿರೋದು 3.6 kg, 353 ರೂಪಾಯಿ. ಆಯ್ತಾ ಇಲ್ಲ, ಎವಿ ಇತ್ತಲ್ಲ, ಭಾರ ಇಲ್ಲ ಅಂತ ಮಾತಾಡೋಕ್ಕೆ ಆಯ್ತಿಲ್ಲ. ಬನ್ನಿ ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ. ಇದೇನೋ ಕಸ್ಟಮರ್ ಕಸನ ಏನೋ ಬಿಸಾಕ್ಬಿಡಕ್ಕೆ ಹೋಗೋರೆ. ವೆಯ್ಟ್ ಇದೆ, ಬಿಸಿ ಐತೆ. ಏನೈತೆ, ಊಟನೇನೋ ತಗೊಂಡಿದ್ರೇನೋ ಅದನ್ನು ಮರ್ತೋಗಿದ್ದಾರೆ.
ನಾಯಿಗೆ ಹಾಕ್ಬಿಡೋಣ, ಅಟ್ಲೀಸ್ಟ್ ನಾಯಿ ಆದರೂ ತಿನ್ನಲಿ. ಏನಿದೆ ಇದ್ರೊಳಗಡೆ? ಓಕೆ, ಸಾಸ್ ಎಲ್ಲ ಇದೆ. ಬನ್ನಲ್ಲ ಗುರುವೇ, ಬರ್ಗರ್ ಏನೋ ಇದು. ಕೆಲಸ ಮಾಡೋಣ, ಓಪನ್ ಮಾಡ್ತೀನಿ ತಗೊಳ್ರಿ. ಏನೋ ಬರ್ಗರ್ ಏನೋ ಅಂತ ಗೊತ್ತಿಲ್ಲ. ಇಲ್ಲಿ ಮಾಮೂಲಿ ನಾವು ಅನ್ನ ಹಾಕ್ತೀವಿ ನಾಯಿಗಳಿಗೆ, ಅಂತಷ್ಟು ತಿನ್ಕೊಳ್ಳಿ ಅದಾದ್ರು. ಸೊ ಬರ್ಗರ್ದು ಅರ್ಧ ಪೀಸು ಮತ್ತಿನ್ನೂ ತಿಂತೈತೆ. ತಿನ್ನು ತಿನ್ನು. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ? ಅಟ್ಲೀಸ್ಟ್ ಅದಾದರೂ ಹೊಟ್ಟೆ ತುಂಬಿಸ್ಕೊಳತ್ತೆ. ಮೋಸ್ಟ್ಲಿ ಮರ್ತೋಗಿರೋದು, ಬಿಸಿನೇ ಐತೆ ಅದು ಇನ್ನೂ. ಅದೇ ಪಾರ್ಸಲ್ ಮಾಡಿಸ್ಕೊಂಡ್ರು ಕಸ್ಟಮರು, ಮರ್ತೋದ್ರೆ ಏನೋ ಗೊತ್ತಿಲ್ಲ. ಫೋನ್ ಮಾಡೋಕೆ ಅವ್ರ ಹತ್ರ ಫೋನ್ ನಂಬರ್ ಇಲ್ಲ ನಂದು. ಸೊ ಇನ್ನೇನು, ನಾಯಿ ತಿಂತದೆ ಬಿಡಿ, ತಿನ್ನಲಿ. ಇಲ್ಲಿ ಸಾಸ್ ಪ್ಯಾಕೆಟ್ ಎಲ್ಲ ಇದೆ, ನಾನೇನು ಯೂಸ್ ಮಾಡಲ್ಲ, ಎಷ್ಟು ಬಿಡ್ತೀನಿ ಅದಕ್ಕೆ. ಅಲ್ಲಿ ಎಸೆಯಲ್ಲ. ಫೈನಲಿ ಮನೆಗೆ ಬಂದಾಯಿತು. 9:40 ಆಗಿದೆ. ಅರ್ನಿಂಗ್ಸ್ ಒಂದು ಮಟ್ಟಕ್ಕೆ ಪರವಾಗಿಲ್ಲ. ಹಾಗೆ ಇವತ್ತೊಂದು ದಿವಸ ಹೆಂಗಿತ್ತು ಅಂತ ಅಂದರೆ ಚೆನ್ನಾಗೇ ಇತ್ತು. ಬಟ್ ಏನಂತಂದರೆ ನನಗೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗಿರೋದ್ರಿಂದಾಗಿ ಗಂಟಲು ನೋವು, ದವಡೆ ನೋವು, ಎಲ್ಲ ಪಾರ್ಟ್ಸೂ ನೋವು ಆಯ್ತೈತೆ ಅಂತ ಅಂದ್ಕೊಳ್ಳಿ. ಕೈ ಕಾಲು ಎಲ್ಲ ಎಳ್ತಾ ಡಾಕ್ಟ್ರ್ ಅಂದರೆ ಇವಾಗ ಕ್ಲಿನಿಕ್ ಏನು ತೋರಿಸಲ್ಲ, ನೋಡೋಣ. ಜಾಸ್ತಿ ಆಗಿಲ್ಲ ಅಂದರೆ ಮಾತ್ರ ಹೋಗೋದು, ಇಲ್ಲ ನಾರ್ಮಲಾಗಿ ಸ್ವಲ್ಪ ಬಾಡಿ ಅದನ್ನು ಸಹಿಸ್ಕೊಳ್ಳಿ. ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ನನ್ನ ಟಾರ್ಗೆಟ್ ಆಯಿತು ಅಂದರೆ ಆಯಿತು, ಬಟ್ ಆಗಲ್ಲ ಅಂದ್ಕೊಂಡಿದ್ದೆ. ಹೆಂಗೋ ಅಚೀವ್ ಮಾಡಿದ್ದೀನಿ. ಮಧ್ಯಾಹ್ನ 12 ಗಂಟೆಗೆ ನಿಲ್ಲಿಸಿದವನು ಗಾಡಿ, 3:15 ಗಾಡಿ ಸ್ಟಾರ್ಟ್ ಮಾಡಿರೋದು. 3:45 ಹೋಗಿ ಕಾಫಿ ಟೀ ಕುಡ್ದಿತ್ತು. ಅದಾದಮೇಲೆ ಕಾಫಿ ಟೀ ಅಂತ ಏನೇನೋ ಮಾತಾಡ್ತಾ ಇದ್ದೀನಿ, ಟೀ ಕುಡ್ದಿದ್ದು. ಟೀ ಕುಡ್ಕೊಂಡು ಮತ್ತೆ ಡ್ಯೂಟಿ ಆನ್ ಮಾಡಿದೆ. ಯಾವುದೂ ಡ್ಯೂಟಿ ಸೆಟ್ ಆಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ. ಅಲ್ಲಲ್ಲೇ ಮಿನಿಮಮ್ ಮಾಡ್ಕೊಂಬಂದೆ. ಸೊ ಹಾಗಾಗಿ ಟಾರ್ಗೆಟ್ ಅಚೀವ್ ಆಯಿತು. ಹಾಗೆ ಊಬರ್ ಒಂದು 20 ರೂಪಾಯಿ, ನಮ್ಮ ಯಾತ್ರೆಗೆ ಒಂದು 25-30 ರೂಪಾಯಿ, ಆಮೇಲೆ ರ್ಯಾಪಿಡೋದೊಂದು ಒಂದು 20 ರೂಪಾಯಿ. ಇವ್ರ ಚಾರ್ಜಸ್ ಇಷ್ಟು ಕೊಡಲೇಬೇಕು. 350 ರೂಪಾಯಿ ಅಷ್ಟು ಗ್ಯಾಸ್ ಹಾಕ್ಸಿದ್ದೀನಿ. ಏನಿದೆ, ನನ್ನ ಸಣ್ಣ ಪುಟ್ಟ ಖರ್ಚೆಲ್ಲ ಮುಗಿಸ್ಕೊಂಡು ಬಂದಿದ್ದು. ಇವತ್ತು ಬ್ಲಾಗ್ ಸಕಲಾಗಿ ಮಾಡೋಣ ಅಂದ್ಕೊಂಡಿದ್ದೆ, ಏನೇನೋ ಪ್ಲ್ಯಾನ್ ಮಾಡಿಕೊಂಡೆ, ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಆಗಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡೋಣ, ಈಗ ರೆಗ್ಯುಲರ್ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಬ್ರದರ್ನ. ಎಲ್ಲರಿಗೂ ನಮಸ್ಕಾರ.